ಕೆಪಿಸಿಸಿ ಪ್ರಧಾನ ಕಾರ್ಯದರ್ಶಿಯಾದ ಮುನಿಶಾಮಣ್ಣಾದ ನಾವು ಚಿಕ್ಕಬಳ್ಳಾಪುರ ಲೋಕಸಭಾ ಕ್ಷೇತ್ರದ ಕಾಂಗ್ರೆಸ್ ಅಭ್ಯರ್ಥಿಯಾದಂಥ ಶ್ರೀ ರಕ್ಷಾರಾಮಯ್ಯನವ್ರ ಪರವಾಗಿ ಹೊಸಕೋಟೆ ಈ ಚಿಕ್ಕಬಳ್ಳಾಪುರ ಲೋಕಸಭಾ ಕ್ಷೇತ್ರದ ಎಲ್ಲ 8 ತಾಲೂಕಿನ ಮತದಾರ ಬಂಧುಗಳಲ್ಲಿ ಮತ್ತು ವಿಶೇಷವಾಗಿ ಹೊಸಕೋಟೆ ತಾಲೂಕಿನ ಎಲ್ಲ ಸಾರ್ವಜನಿಕರು ಮತ್ತು ಮತದಾರ ಬಂಧುಗಳಲ್ಲಿ ವಿನಂತಿ ಮಾಡೋದೇನು ಅಂತಂದರೆ, ಈಗ ಕಳೆದ 5 ವರ್ಷಗಳಿಂದ ಕಾಂಗ್ರೆಸ್ ಸರ್ಕಾರ ರಾಜ್ಯದಲ್ಲಿ ಅನೇಕ ಗ್ಯಾರಂಟಿ ಯೋಜನೆಗಳನ್ನ ಅಸ್ತಿತ್ವಕ್ಕೆ ತಂದು ಆ 5 ಗ್ಯಾರಂಟಿಗಳನ್ನು ಜನಸಾಮಾನ್ಯರ ಮನೆ ಬಾಗಿಲಿಗೆ ತಲುಪಿಸುವಂಥ ಕಾರ್ಯವನ್ನು ಕಾಂಗ್ರೆಸ್ ಸರ್ಕಾರ ಸನ್ಮಾನ್ಯ ಶ್ರೀ ಸಿದ್ದರಾಮಯ್ಯನವರು ಮತ್ತು ಡಿ ಕೆ ಶಿವಕುಮಾರ್ ಅವರು ಮಾಡಿದ್ದಾರೆ. ಆದ್ದರಿಂದ ಹೊಸಕೋಟೆ ತಾಲೂಕಿನ ಎಲ್ಲ ನಾಗರಿಕರಲ್ಲಿ ವಿನಂತಿ ಮಾಡಿಕೊಳ್ಳೋದೇನು ಅಂದರೆ, ಈ ನಾಳೆ ನಡೀತಕ್ಕಂಥ ಲೋಕಸಭಾ ಚುನಾವಣೆಯಲ್ಲಿ ಕಾಂಗ್ರೆಸ್ ಪಕ್ಷದ ಅಭ್ಯರ್ಥಿಯಾದಂಥ ರಕ್ಷಾರಾಮಯ್ಯನವರು ಗುರುತಾದಂಥ ಕೈ ಗುರುತಕ್ಕೆ ತಾವೆಲ್ಲ ಅಮೂಲ್ಯವಾದ ಮತವನ್ನು ನೀಡಿ ಅವ್ರನ್ನ ಜಯಶೀಲರನ್ನಾಗಿ ಮಾಡಬೇಕು ಅಂತೇಳಿ ಮುನಿಶಾಮಣ್ಣ ನಾನು ತಮ್ಮಲ್ಲಿ ಮತದಾರ ಬಂಧುಗಳಲ್ಲಿ ವಿನಂತಿ ಮಾಡಿಕೊಳ್ತಾ ಇದ್ದೇನೆ. ಈಗ ಕಳೆದ 1 ವರ್ಷದ ಹಿಂದೆ ಪ್ರಣಾಳಿಕೆಯಲ್ಲಿ ಸಿದ್ದರಾಮಯ್ಯನವರು ಮತ್ತು ಡಿ ಕೆ ಶಿವಕುಮಾರ್ ಅವರು 5 ಗ್ಯಾರಂಟಿಗಳನ್ನು ಕೊಟ್ಟರು. ಹೇಳ್ಬೇಕು ಅಂತಂದರೆ, ಬಡತನ ರೇಖೆಗಿಂತ ಕೆಳಗಡೆ ಇರೋಂಥ ಸಮುದಾಯಗಳಿಗೆ ಈ ಅನ್ನಭಾಗ್ಯ ಯೋಜನೆ ಆಗ್ಬೋದು, ಗೃಹಲಕ್ಷ್ಮಿ ಯೋಜನೆ ಆಗ್ಬೋದು, ಮತ್ತು ಮಹಿಳೆಯರು ಸರ್ಕಾರಿ ಬಸ್ಗಳಲ್ಲಿ ಉಚಿತವಾಗಿ ಮಾಡೋಂಥ ಪ್ರಯಾಣ ಆಗ್ಬೋದು, ಯುವ ನಿಧಿ ಆಗ್ಬೋದು, ಇವೆಲ್ಲ ಏನಾಗಿದೆ ಅಂತಂದರೆ ಬಡವ್ರ ಮನೆಗೆ ಭಾಗ್ಯಲಕ್ಷ್ಮಿ ಬಂದಂಗೆ ಆಗೈತೆ. ಪ್ರತಿ ತಿಂಗಳು 4 ರಿಂದ 5 ಸಾವಿರ ರೂಪಾಯಿ ದುಡ್ಡು ಒಂದು ಬಡವ್ರ ಮನೆಗೆ ಸೇವ್ ಆಗ್ತದೆ. ಆದ್ದರಿಂದ ಆ ಒಂದು ಕೃತಜ್ಞತೆಗಾಗಲಿ ಹೆಣ್ಣುಮಕ್ಕಳು ಅತಿ ಹೆಚ್ಚಿನ ಸಂಖ್ಯೆಯಲ್ಲಿ ಯುವಕರು ಈ ವರ್ಷ ಕಾಂಗ್ರೆಸ್ ಪಕ್ಷನ ಬೆಂಬಲಿಸಬೇಕು. ಇದ್ರ ಜೊತೆಗೆ ಏನು ರಾಜ್ಯ ಸರ್ಕಾರ ಮಾಡಿರೋಂಥ ಯೋಜನೆಗಳನ್ನ ಅವಲೋಕನ ಮಾಡಿ, ಈಗ ಕೇಂದ್ರದಲ್ಲಿ ನಮ್ಮ ಕಾಂಗ್ರೆಸ್ ಸರ್ಕಾರ ಸನ್ಮಾನ್ಯ ಶ್ರೀ ಮಲ್ಲಿಕಾರ್ಜುನ್ ಖರ್ಗೆ ಅವರು, ರಾಹುಲ್ ಗಾಂಧಿ ಅವರು, ಸೋನಿಯಾ ಗಾಂಧಿ ಅವರು ಇದೆಲ್ಲ ಸುದೀರ್ಘವಾಗಿ ಚರ್ಚೆ ಮಾಡಿ ಈ ಕರ್ನಾಟಕ ರಾಜ್ಯದಲ್ಲಿ ಮಾಡಿದಂಥ ಏನು ಈ 5 ಗ್ಯಾರಂಟಿಗಳು ತುಂಬ ಬಡವ್ರ ಪರವಾಗಿ ಬಡವ್ರ ಮನ ಮುಟ್ಟಂಥ ಕೆಲಸ ಆಗಿದೆ. ನಾವು ಈ ದೇಶದಲ್ಲಿ ಏನಾದರೂ ಒಂದು ಕೆಳ ಸಮುದಾಯಗಳಿಗೆ ನಾವು ಆಶ್ರಯಾಗಿ ನಿಲ್ಲಬೇಕು ಅಂತೇಳಿ ಇವತ್ತು ಅವರೀಗ ಒಂದು ಮಹಾಲಕ್ಷ್ಮಿ ಯೋಜನೆ ಅಂತೇಳಿ ಮಾಡಿದ್ದಾರೆ. ಮಹಾಲಕ್ಷ್ಮಿ ಯೋಜನೆ ಅಂತಂದರೆ ಪ್ರತಿ ತಿಂಗಳು 8,500 ರೂಪಾಯಿ, ಅಂದರೆ ಒಂದು ವರ್ಷಕ್ಕೆ ಹಸಿರು ಕಾರ್ಡು ಹೊಂದಿರುವಂಥ ಕುಟುಂಬಗಳಿಗೆ 1 ಲಕ್ಷ ರೂಪಾಯಿ ಹಣ ಬರೋಂಥ ಒಂದು ಪ್ರಣಾಳಿಕೆಯನ್ನು ಬಿಡುಗಡೆ ಮಾಡಿದ್ದಾರೆ. ದಯವಿಟ್ಟು ಅದು ಮಾಡಿರೋದಕ್ಕೆ ನಾನು AICC ಅಧ್ಯಕ್ಷರು ಮಲ್ಲಿಕಾರ್ಜುನ್ ಖರ್ಗೆ ಮತ್ತು ರಾಹುಲ್ ಗಾಂಧಿ ಅವ್ರ ಕೃತಜ್ಞತೆಯನ್ನು ಹೇಳ್ತೇನೆ. ಇವತ್ತು ಒಂದು ಬಡ ಕುಟುಂಬಕ್ಕೆ ಒಂದು ವರ್ಷಕ್ಕೆ 1 ಲಕ್ಷ ರೂಪಾಯಿ ಹಣ ಬಂದರೆ ಅವ್ರ ಮಕ್ಕಳು ಫೀಸ್ ಕಟ್ಟೋದಾಗ್ಬೋದು, ಆಸ್ಪತ್ರೆಗೆ ಹೋಗೋದಾಗ್ಬೋದು, ಬೇರೆ ಇನ್ನೇನೋ ಅವ್ರ ಕಷ್ಟಗಳಿಗೆ ಇಲ್ಲ ಹಬ್ಬ ಹರಿದಿನಗಳಲ್ಲಿ ರೇಷನ್ ತಗೊಳ್ಳೋದಾಗ್ಬೋದು, ಎಲ್ಲಕ್ಕಿಂತ ಹೆಚ್ಚಾಗಿ ವಿದ್ಯಾಭ್ಯಾಸಕ್ಕೆ ಮಕ್ಕಳಿಗೆ ಪ್ರತಿ ವರ್ಷಕ್ಕೊಂದು ಸತಿ 40-50 ಸಾವಿರ ಕ್ರೋಢೀಕರಿಸೋಕ್ಕೆ ತುಂಬ ಒದ್ದಾಡ್ತಾರೆ ಮಧ್ಯಮ ವರ್ಗದವರು. ಅದರಂತೆ ಆಸ್ಪತ್ರೆಗಳಿಗೆ ಏನಾದರೂ ಕಾಯಿಲೆಗಳು ಬಂದರೆ ಅವ್ರ ಸ್ಥಿತಿ ಚಿಂತಾಜನಕ ಆಗುತ್ತದೆ. ಈಗ ಅದೇ ದುಡ್ಡಲ್ಲಿ ಹೆಲ್ತ್ ಇನ್ಶೂರೆನ್ಸೋ ಅಥವಾ ಬೇರೆ ಏನಾದರೂ 1 ಲಕ್ಷ ರೂಪಾಯಿದು ಸೇವ್ ಮಾಡಿಕೊಂಡ್ರೆ ದಯವಿಟ್ಟು ಬಡತನ ರೇಖೆಯಲ್ಲಿರ್ತಕ್ಕಂಥ ಎಲ್ಲರೂ ಸ್ವಲ್ಪ ಒಂದು ಹೆಜ್ಜೆ ಮೇಲೆ ಇಡುವಂಥ ಕೆಲಸ ಆಗ್ತದೆ. ಕಾಂಗ್ರೆಸ್ ಪಾರ್ಟಿ ತಗೊಳ್ತಾ ಇರೋಂಥ ತೀರ್ಮಾನಗಳು, ಈಗ ಕೊಟ್ಟಿರೋಂಥ ಪ್ರಣಾಳಿಕೆಗಳು ತುಂಬ ಉಪಕಾರ ಆಗ್ತದೆ ಬಡ ಒಂದು ಮಧ್ಯಮ ವರ್ಗದ ಜನಗಳಿಗೆ. ಹಾಗಾಗಿ ನೀವೆಲ್ಲರೂ ಈ ಒಂದು ಲೋಕಸಭಾ ಚುನಾವಣೆಯಲ್ಲಿ ಕಾಂಗ್ರೆಸ್ ಪಕ್ಷಕ್ಕೆ ಮತ ನೀಡಬೇಕು. BJPಗೆ ಯಾಕೆ ಮತ ಹಾಕಬಾರ್ದು ಅಂತ ಹೇಳ್ತೀನಿ ಅಂತಂದರೆ, ಬರೀ BJPಯವರು ಆಶ್ವಾಸನೆಗಳು ಹೇಳೋದು, ಸುಳ್ಳು ಹೇಳೋದು, ಅಪ್ಪರ್ ಸಮುದಾಯ ಅಂತಂದರೆ ಈ ಏನು ಶ್ರೀಮಂತರ ಒಂದು ಕುಟುಂಬಗಳಿಗೆ ಅನುಕೂಲ ಆಗೋಂಥ ಯೋಜನೆಗಳು ಮಾಡ್ತಾರೆ. ಈಗ ಉದಾಹರಣೆ ಏನು ಅಂತಂದರೆ ನೋಡ್ರಿ, ಇಡೀ ರಾಜ್ಯದಲ್ಲಿ ಇಡೀ ದೇಶದಲ್ಲೇ ನಮ್ಮ ಡೆಲ್ಲಿ ಮುಖ್ಯಮಂತ್ರಿ ಆಗಿರೋಂಥ ಅರವಿಂದ್ ಕೇಜ್ರಿವಾಲ್ ಆಗ್ಬೋದು, ಇನ್ನೊಬ್ಬ ರಾಜ್ಯದ ಮುಖ್ಯಮಂತ್ರಿನ ಅರೆಸ್ಟ್ ಮಾಡಿ ಬಯಡಿಸುವಂಥ ಕೆಲಸ ಮಾಡ್ತಾರೆ. ಈಗ ಆ ಥರದ್ದು ಅರೆಸ್ಟ್ ಮಾಡಿ ಅವ್ರು ತಪ್ಪು ಮಾಡಿ ಬಯಡಿಸುವಂಥದ್ದು ಆಗಿದ್ರೆ
ಇವತ್ತು ಸುಪ್ರೀಂ ಕೋರ್ಟ್ ಅವ್ರು ನೆನ್ನೆ ನೋಟಿಸ್ ಕೊಟ್ಟವ್ರು ಇಡಿ ಅವ್ರಿಗೆ, ಯಾಕೆ ಈ ರೀತಿ ಮುಖ್ಯಮಂತ್ರಿಗಳ ಮೇಲೇನೆ ಟಾರ್ಗೆಟ್ ಮಾಡ್ತೀರಾ ಅಂತ. ಈ ದೇಶದ ಸಂಪತ್ನೆಲ್ಲ ಲೂಟಿ ಮಾಡ್ಕೊಂಡು 8-10 ಜನ 10,000 ಕೋಟಿ 20,000 ಕೋಟಿ ದೇಶ ಬಿಟ್ಟು ಓಡೋದ್ರಲ್ಲ, ಅವ್ರನ್ನ ಯಾಕೆ ಮೋದಿ ಅವರು ಅರೆಸ್ಟ್ ಮಾಡಿ ಜೈಲಿಗೆ ಹಾಕ್ಲಿಲ್ಲ? ಮೋದಿ ಅವ್ರಿಗೆ ಫೋನ್ ಮಾಡಿ ನಾವು ದೇಶ ಬಿಟ್ಟು ಹೋಗ್ತಾ ಇದ್ದೀರಿ ಅಂತ ಹೇಳ್ಬಿಟ್ಟು ಮೆಸೇಜ್ ಕೊಟ್ಬಿಟ್ಟು ಓಡೋದ್ರು. ಯಾರೋ ನೀರವ್ ಮೋದಿ ಆಗ್ಬೋದು, ಆಮೇಲೆ ಲಲಿತ್ ಮೋದಿ ಆಗ್ಬೋದು, ಆಮೇಲೆ ವಿಜಯ್ ಮಲ್ಯ ಆಗ್ಬೋದು. ಈ ಥರ ಸುಮಾರು ಭಾರತ ದೇಶದ ಬಡವರ ಹಣನ, ಸುಮಾರು ಲಕ್ಷ ಕೋಟಿ ಹಣನ ಲೂಟಿ ಮಾಡಿ ಇವರು ದೇಶ ಬಿಟ್ಟು ಓಡೋದ್ರು. ಅಂಥವ್ರನ್ನ ಜೈಲಿಗೆ ಹಾಕಿ ಶಿಕ್ಷೆ ಕೊಡೋಂಥ ತಾಕತ್ತು BJPಗಿಲ್ಲ. ಇಡೀ ವಿಶ್ವಗುರು ಅಂತ ಹೇಳ್ತಾರೆ, ಒಪ್ಕೊಳ್ಳೋಣ. ವಿಶ್ವಗುರು ಅದನ್ನು ಇಡೀ ವರ್ಲ್ಡಲ್ಲಿ ಎಲ್ಲೇ ಇದ್ರೂ ಅವ್ರನ್ನ ಎಳ್ಕೊಂಬಂದು ಅರೆಸ್ಟ್ ಮಾಡಿ ಕಸ್ಟಡಿಗೆ ತಕೊಂಡು ಅವ್ರ ಹತ್ರ ದುಡ್ಡು ವಸೂಲಿ ಮಾಡ್ಬೋದಾಗಿತ್ತಲ್ಲ. ಈ ರೀತಿ ಮೋದಿ ಹೇಳ್ತಾ ಇರೋದೆಲ್ಲ ಬರೀ ಸುಳ್ಳು. ಚುನಾವಣೆಗಳು ಬಂದರೆ ರಾಮನೋ ಆಂಜನೇಯನೋ ಶ್ರೀಕೃಷ್ಣನೋ ಎತ್ಕೊಂತಾರೆ, ಜನಗಳನ್ನ ಕೋಮು ಗಲಭೆಗಳು ಸ್ಟಾರ್ಟ್ ಮಾಡ್ತಾರೆ, ಧರ್ಮಗಳ ಬಗ್ಗೆ ದ್ವೇಷ ಹುಟ್ಟಿಸೋಂಥ ಮಾತುಗಳು ಮಾತಾಡ್ತಾರೆ. ಯಾವುದೇ ಒಂದು ರಾಜಕೀಯ ಪಕ್ಷ ಅಥವಾ ಯಾವುದೇ ಒಬ್ಬ ರಾಜಕಾರಣಿ ಅಭಿವೃದ್ಧಿ ಬಗ್ಗೆ ಓಟ್ ಕೇಳಬೇಕು. ನಾನು 5-10 ವರ್ಷ ಪ್ರಧಾನಮಂತ್ರಿ ಆಗಿದ್ದೀನಿ, ನಾನು ಈ ದೇಶದ ಬಡವರ ಪರವಾಗಿ ಇಂತಿಂಥ ಯೋಜನೆಗಳನ್ನ ರೂಪಿಸಿದ್ದೀನಿ, ನಾನು ಇನ್ನೂ ಹೆಚ್ಚಿನ ಕೆಲಸ ಮಾಡ್ತೀನಿ, ನಾನು ಕೋಟ್ ಕೊಡ್ರಿ ಅಂತ ಕೇಳಬೇಕು. ಅದು ಒಬ್ಬ ರಾಜಕಾರಣಿ, ಒಬ್ಬ ಪ್ರಧಾನಿ ಕರ್ತವ್ಯ. ಅದು ಬಿಟ್ಬಿಟ್ಟು ರಾಮ ಮಂದಿರ ಕಟ್ಟಿದ್ದೀನಿ ಅಂತ ಹೇಳೋದು, ಅಲ್ಲಿ ಹಿಜಾಬ್ ಅಂತ ಹೇಳೋದು, ಗಜಾಬ್ ಅಂತ ಹೇಳೋದು, ಮುಸಲ್ಮಾನರನ್ನ ಹಿಂದೂಗಳ್ಗೆ ತೀಟೆಗಳು ತಂದಿಕ್ಕೋದು, ಯಾರೋ ಸತ್ರೆ ಅವ್ರ ಮನೆಯಾಗ ಹೋಗಿ ಭಜನೆ ಮಾಡೋದು, ಸತ್ತೋದ್ರು ಮುಸಲ್ಮಾನರು ಸಾಯಿಸ್ಬಿಟ್ರು ಅಂತ. ಭಾರತ ದೇಶ ಎಲ್ಲ ಧರ್ಮಗಳನ್ನ ಎಲ್ಲ ಜಾತಿಗಳನ್ನ ಒಳಗೊಂಡಿರೋಂಥ ಒಂದು ಒಕ್ಕೂಟ ದೇಶ ಇದು. ಇಲ್ಲಿ ಎಲ್ಲ ಧರ್ಮಗಳೂ ಶ್ರೇಷ್ಠನೇ. ಧರ್ಮಗಳ ಬಗ್ಗೆನೇ ದ್ವೇಷ ತಂದಿಕ್ಕಿ, ಅಸೂಯೆಗಳು ತಂದಿಕ್ಕಿ, ಜನಗಳನ್ನ ದಿಕ್ತಪ್ಪಿಸಿ ಮತ ಕೇಳೋಂಥದ್ದು BJP. ಕಾಂಗ್ರೆಸ್ ಆ ರೀತಿ ಇಲ್ಲ. ಕಾಂಗ್ರೆಸ್ದು ಒಂದು ಸಿದ್ಧಾಂತ ಇದೆ, ಸ್ವಾತಂತ್ರ್ಯ ತಂದುಕೊಟ್ಟಂಥ ಪಾರ್ಟಿ ಕಾಂಗ್ರೆಸ್ ಪಾರ್ಟಿ. ಎಲ್ಲ ಧರ್ಮಗಳು ಎಲ್ಲ ಜಾತಿಗಳು ಪ್ರತಿಯೊಬ್ಬರನ್ನೂ ಇಟ್ಕೊಂಡು ರಾಜಕಾರಣ ಮಾಡ್ಕೊಂಡು ಹೋಗುವಂಥದ್ದು ಕಾಂಗ್ರೆಸ್ ಸಂಸ್ಕೃತಿ. ಹಾಗಾಗಿ ದಯವಿಟ್ಟು 10 ವರ್ಷ ನಾವು ಈ ವ್ಯಾಮೋಹಕ್ಕೆ ಬಲಿಯಾಗಿ ನಾವು BJPಗೆ ಬೆಂಬಲ ಕೊಟ್ಟು ಅಧಿಕಾರನ ಮಾಡಿದ್ದಾರೆ. 10 ವರ್ಷದಲ್ಲಿ ಅವ್ರದ್ದೇ ಆದಂಥ ಒಂದು ಬಡವರ ಪರವಾದ ಒಂದು ಯೋಜನೆಯೂ ಸಹ ಇಲ್ಲ. ದಯವಿಟ್ಟು ನೀವು ಆ ವ್ಯಾಮೋಹ, ಜಾತಿ ಧರ್ಮದ ವ್ಯಾಮೋಹನ ಬಿಟ್ಟು ದೇಶ ಡೆವಲಪ್ಮೆಂಟ್ ಆಗೋದ್ರ ಬಗ್ಗೆ ಗಮನ ಕೊಟ್ಟು ನೀವೆಲ್ಲ ಕಾಂಗ್ರೆಸ್ ಪಾರ್ಟಿಗೆ ಬೆಂಬಲ ಕೊಡಬೇಕು, ಓಟ್ ಹಾಕಬೇಕು. ಮುಂದಿನ ಒಂದು ಲೋಕಸಭೆ ಕಾಂಗ್ರೆಸ್ ಪಕ್ಷದ ಅಂಥದ್ದನ್ನು ತಾವು ನೀವೆಲ್ಲ ನೋಡಬೇಕು. ಈ ದೇಶದ ಎಲ್ಲ ಧರ್ಮಗಳ ಎಲ್ಲ ಜಾತಿಗಳು ಜನಗಳು ಸುಭಿಕ್ಷೆಯಿಂದ ಶಾಂತಿಯಿಂದ ಈ ದೇಶದಲ್ಲಿ ವಾಸ ಮಾಡಬೇಕು ಅಂತೇಳಿ ನಾನು ಹಾರೈಸಿ 2 ಮಾತುಗಳನ್ನು ಮುಗಿಸ್ತೀನಿ. ರಕ್ಷಾರಾಮಯ್ಯ ಒಬ್ಬ ಯುವಕ ಹೇಳಬೇಕು ಅಂತಂದರೆ, ರಾಹುಲ್ ಗಾಂಧಿ ಅವರ ಸಮಕಾಲೀನ ಒಂದು ವಯಸ್ಕರು. ವಿಶೇಷವಾಗಿ ಒಂದು 2-3 ಜಿಲ್ಲೆಯಲ್ಲಿ ಶ್ರೀ ಕ್ಷೇತ್ರ ಕೈವಾರನ ಅಭಿವೃದ್ಧಿಪಡಿಸಿದ್ದೆ MS ರಾಮಯ್ಯ ಅವ್ರ ತಾತ. ಅವ್ರದ್ದು ಧಾರ್ಮಿಕವಾಗಿ ವಿಶೇಷವಾದ ಒಂದು ಕೊಡುಗೆ ಐತೆ. ಚಿಂತಾಮಣಿ ತಾಲೂಕಲ್ಲಿ ಕೈವಾರ ಅನ್ನೋಂಥ ಒಂದು ಕ್ಷೇತ್ರನ ಇವತ್ತೊಂದು ಯಾತ್ರಾ ಕ್ಷೇತ್ರನಾಗಿ ಮಾಡಿ ತುಂಬ ಡೆವಲಪ್ಮೆಂಟ್ ಮಾಡಿದ್ದಾರೆ. ಅಲ್ಲಿ ಅನ್ನದಾಸೋಹ ಆಗ್ಬೋದು ಅಥವಾ ಬೇರೆ ಬೇರೆ ಥರದ ಎಲ್ಲ ಒಂದು ಸವಲತ್ತುಗಳನ್ನ ಒದಗಿಸಿದ್ದಾರೆ. ಎಲ್ಲಕ್ಕಿಂತ ವಿಶೇಷವಾಗಿ ಅವ್ರದ್ದು ಮೆಡಿಕಲ್ ಕಾಲೇಜು, MS ರಾಮಯ್ಯ ಮೆಡಿಕಲ್ ಕಾಲೇಜಲ್ಲಿ ಕೋವಿಡ್ ಸಂದರ್ಭದಲ್ಲಿ ಇಡೀ 2-3 ಜಿಲ್ಲೆ ಜನಗಳಿಗೆ ಉಚಿತವಾಗಿ ಅವ್ರ ಸೇವೆ ಮಾಡೋಕ್ಕೆ ಅವಕಾಶ ಮಾಡಿಕೊಟ್ರು. ಅವ್ರ ಫ್ಯಾಮಿಲಿನೇ ಒಂಥರ ಹೇಳ್ಬೇಕು ಅಂತಂದರೆ ಈ ಜನಗಳಿಗೆ ಸಹಾಯ ಮಾಡೋಂಥದ್ದು ಅಥವಾ ಜನಗಳಿಗೆ ಒಂದು ಒಳ್ಳೆಯ ಒಂದು ವಾತಾವರಣ ಸೃಷ್ಟಿ ಮಾಡುವಂಥ ಒಂದು ಫ್ಯಾಮಿಲಿ ಅವ್ರದ್ದು. ಹಿಂದುಳಿದ ವರ್ಗದವರು, ಮಹಿಳೆಯರು, ಅಲ್ಪಸಂಖ್ಯಾತರು, ಎಲ್ಲ ಸಮುದಾಯಗಳು, ಕೆಳ ಸಮುದಾಯಗಳು, ಮೇಲ್ವರ್ಗದಾಗಿರೋ ಬಡವರು ಸಹ ಆತ್ಮಕ್ಕೆ ಬೆಂಬಲ ಕೊಟ್ಟು ಚಿಕ್ಕ ವಯಸ್ಸಲ್ಲಿ ಇರ್ತಕ್ಕಂಥ ರಕ್ಷಾರಾಮಯ್ಯನ ಗೆಲ್ಲಿಸಿದ್ದೇ ಆದರೆ ಪಾರ್ಲಿಮೆಂಟಲ್ಲಿ ಈ ಕ್ಷೇತ್ರದ ಬಗ್ಗೆ ಧ್ವನಿ ಎತ್ತುತ್ತಾರೆ. ಮತ್ತು ಹೊಸಕೋಟೆಗೆ ಕಾವೇರಿ ನೀರಾಗ್ಬೋದು, ಮೆಟ್ರೋ ಯೋಜನೆ ಆಗ್ಬೋದು, ಆಮೇಲೆ ನಿಧಾನಗತಿಯಲ್ಲಿ ಆಗ್ತಾ ಇರ್ತಕ್ಕಂಥ ಎತ್ತಿನೊಳೆ ಯೋಜನೆ ಆಗ್ಬೋದು, ಇವೆಲ್ಲ ತಗೊಂಡು ಬಂದು ನಮ್ಮ ಕ್ಷೇತ್ರಕ್ಕೆ ಅಥವಾ ವಿಶೇಷವಾಗಿ ಹೊಸಕೋಟೆ ತಾಲೂಕ ಒಂದು ಸಹಾಯ ಮಾಡೋಕ್ಕೆ ಆತನು ಪಣ ತೊಡ್ತಾನೆ ಅನ್ನೋ ಒಂದು ಭರವಸೆ ನಮ್ಮಲ್ಲೈತೆ. ಹೊಸಕೋಟೆ ತಾಲೂಕು ಮತ್ತು ವಿಶೇಷವಾಗಿ ಹೊಸಕೋಟೆ ಟೌನ್ ನಾಗರಿಕರಲ್ಲಿ ನಾನು ಮನವಿ ಮಾಡೋದೇನೆಂದರೆ, ದಯವಿಟ್ಟು
ನಾಳೆ ನಡೀತಕ್ಕಂಥ ಚುನಾವಣೆಯಲ್ಲಿ ಕಾಂಗ್ರೆಸ್ ಪಕ್ಷದ ಅಭ್ಯರ್ಥಿಯಾದಂಥ ರಕ್ಷಾರಾಮಯ್ಯನವ್ರ ಕೈಗುರುತಕ್ಕೆ ನೀವು ಮತ ನೀಡಬೇಕು. ಯಾಕೆ ರಕ್ಷಾರಾಮಯ್ಯನವ್ರ ಕೈಗುರುತಕ್ಕೆ ಮತ ನೀಡಬೇಕು ಅಂತ ಕೇಳ್ತೀನಿ ಅಂತಂದರೆ, ಈ ಉದಾಹರಣೆ ಕುಡಿಯೋ ನೀರು ಯೋಜನೆ ಬಗ್ಗೆ ಸುಮಾರು 10 ವರ್ಷಕ್ಕೆ ಹಿಂದೆನೇ ವೀರಪ್ಪ ಮೊಯ್ಲಿ ಅವರು ಎತ್ತಿನಹೊಳೆಯನ್ನು ಕಾರ್ಯಕ್ರಮ ಕಾರ್ಯರೂಪಕ್ಕೆ ತಂದರು. ಕಳೆದ 5 ವರ್ಷ BJP ಸರ್ಕಾರ 1,000 ಕೋಟಿ ಕೂಡ ಅದಕ್ಕೆ ಅನುದಾನನ ಕೊಡಲಿಲ್ಲ, ಕೆಲಸನೇ ನಿಲ್ಲಿಸ್ಬಿಟ್ರು. ಈಗ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ಆದಮೇಲೆ ಮೊನ್ನೆ ಬಜೆಟಲ್ಲಿ 18-20 ಸಾವಿರ ಕೋಟಿ ಕೊಟ್ಟು ಎತ್ತಿನಹೊಳೆ 1 ವರ್ಷದಲ್ಲಿ ಸಂಪೂರ್ಣವಾಗಿ ಕೆಲಸ ಮುಗಿಬೇಕು. ಹೊಸಕೋಟೆ, ದೇವನಹಳ್ಳಿ, ಈ ಕಡೆ ಕೋಲಾರ ಜಿಲ್ಲೆ, ದೊಡ್ಡಬಳ್ಳಾಪುರ, ಈ ಕಡೆ ಎಲ್ಲ ಕೆರೆಗಳಿಗೂ ನೀರು ಬರಬೇಕು ಅನ್ನೋಂಥದ್ದನ್ನು ಕೈಗೆತ್ಕೊಂಡವ್ರೆ. ವಿಶೇಷವಾಗಿ ಹೊಸಕೋಟೆ ನಾಗರಿಕರಲ್ಲಿ ಮನವಿ ಮಾಡೋದೇನು ಅಂದರೆ, ಸುಮಾರು 500-600 ಕೋಟಿ ಈ ಕ್ಷೇತ್ರಕ್ಕೆ ಮೊನ್ನೆ ಶಾಸಕರು ಶರತ್ ಬಚ್ಚೇಗೌಡರು ಗುದ್ಲಿ ಪೂಜೆಗಳನ್ನ ಮಾಡಿದ್ದಾರೆ. ಈಗಾಗಲೇ ಮೆಟ್ರೋ ಯೋಜನೆ ಆಗ್ಬೋದು, ಆಮೇಲೆ ಕಾವೇರಿ ನೀರು ತರೋಂಥದ್ದಾಗ್ಬೋದು. ಹೀಗಾಗಿ ಹೊಸಕೋಟೆ ಟೌನ್ ಒಂದು ಉಪನಗರ ಆಗಿ ಬೆಂಗಳೂರು ಪಕ್ಕದಲ್ಲೇ ಅಭಿವೃದ್ಧಿ ಹೊಂದುತ್ತಾ ಇರೋದ್ರಿಂದ ಈ ಕೋಮುವಾದಿಗಳನ್ನ ಎತ್ತುಕಟ್ಟಿ ಧರ್ಮಗಳ ಬಗ್ಗೆ ಕಿತ್ತಾಟಗಳು ಮಾಡಿ ಜಾತಿಗಳನ್ನ ಎತ್ತುಕಟ್ಟಂಥ BJPಗೆ ದಯವಿಟ್ಟು ನೀವು ಹೊಸಕೋಟೆ ನಾಗರಿಕರು ಮತ ನೀಡಬಾರ್ದು. ಹೊಸಕೋಟೆಯಲ್ಲಿ ವಿಶೇಷವಾಗಿ ಎಲ್ಲ ಸಮುದಾಯದ ಜನ ವಾಸ ಇದ್ದಾರೆ. ಮುಸಲ್ಮಾನರಾಗ್ಬೋದು, ನಮ್ಮ ವನ್ನಿ ಕುಲಸ್ಥರಾಗ್ಬೋದು, ಕುರುಬರಾಗ್ಬೋದು, ಹರಿಜನರಾಗ್ಬೋದು, ಅಥವಾ ಲಿಂಗಾಯತರು, ಬ್ರಾಹ್ಮಣರು, ಒಕ್ಕಲಿಗರಾಗ್ಬೋದು, ಎಲ್ಲರೂ ಅಣ್ಣ ತಮ್ಮಂದ್ರ ಥರ ಇರೋಂಥ ಒಂದು ಹೊಸಕೋಟೆ ತಾಲೂಕು. ಇಲ್ಲಿ ಜಾತಿ ಧರ್ಮಗಳ ಬಗ್ಗೆ ಎತ್ತುಕಟ್ಟಿ ರಾಜಕಾರಣನ BJPಯವರು ಮಾಡ್ತಾರೆ. ದಯವಿಟ್ಟು ಯಾವುದೇ ಕಾರಣಕ್ಕೂ BJPಗೆ ಮತ ಕೊಡಬೇಡ್ರಿ. BJP ಈಗ ಉದಾಹರಣೆ ಇವರು ನಮ್ಮ ಸುಧಾಕರ್ ಅಭ್ಯರ್ಥಿಯಾಗಿರೋಂಥವ್ರು ನೋಡ್ರಿ, ಕೋವಿಡಲ್ಲಿ ಆರೋಗ್ಯ ಮಂತ್ರಿ ಆಗಿದ್ದ. ಆರೋಗ್ಯ ಮಂತ್ರಿ ಆಗಿದ್ದಾಗ ಕೋವಿಡ್ ಸಂದರ್ಭದಲ್ಲಿ ಆ ಕೋವಿಡ್ ಉಪಯೋಗಿಸಿರೋಂಥ ಸಾಮಗ್ರಿಗಳು ಇವ್ರು ಬಿಲ್ ಮಾಡಿರೋದು ನೋಡಿದ್ರೆ 45 ರೂಪಾಯಿ ಒಂದು ಮಾಸ್ಕ್ನ 450 ರೂಪಾಯಿ ಬಿಲ್ ಮಾಡಿದ್ದಾರೆ. ಒಂದು ಬೆಡ್ಡು, ಒಂದು ಪೇಷಂಟ್ ಮಲಗುವಂಥ ಬೆಡ್ಡೇ 15-20 ಸಾವಿರ ಒಂದು ಬೆಡ್. ಅದು ಒಂದು ತಿಂಗಳಿಗೆ 20-20 ಸಾವಿರ ಬಾಡಿಗೆ ಅಂತೇಳಿ ಸುಮಾರು 1.5-2 ಕೋಟಿ ಬೋಗಸ್ ಬಿಲ್ ಮಾಡಿಕೊಂಡು ಅವರು ಕೋವಿಡ್ ಸಂದರ್ಭದಲ್ಲಿ ದುಡ್ಡು ಮಾಡಿಕೊಂಡು ಅವರು ನಮ್ಮ ಕಾಂಗ್ರೆಸ್ಸಲ್ಲೇ ಇದ್ದು ಕೊನೆ ಗಳಿಗೆಯಲ್ಲಿ ನಮ್ಮ ಕಾಂಗ್ರೆಸ್ ಅಭ್ಯರ್ಥಿ MTB ನಾಗರಾಜ್ ಅವ್ರಿಗೂ ತಲೆ ಕೆಡಿಸಿ BJP ಕರ್ಕೊಂಡೋಗಿ ಅವರು ಇಬ್ಬರೂ ಸೇರಿ ಇಡೀ ರಾಜ್ಯದಲ್ಲಿ BJPಯಲ್ಲಿ ಬೇಕಾದಷ್ಟು ಮಾಡಬಾರ್ದೆಲ್ಲ ಮಾಡಿ ಅನ್ಯಾಯನ ಅಕ್ರಮಗಳು ಮಾಡಿದ್ದಾರೆ. ಆದ್ದರಿಂದ ಅವರು BJP ಪಕ್ಷಕ್ಕೆ ಹೊರಟೋಗಿದ್ದಾರೆ. ಅವ್ರ ಬಗ್ಗೆ ನಾವು ಮಾತಾಡೋದು ಸಮಂಜಸವಾಗಿಲ್ಲ. ಈಗ ದಯವಿಟ್ಟು ನಾಳೆ ನಡೀತಕ್ಕಂಥ ಚುನಾವಣೆಯಲ್ಲಿ ವಿಶೇಷವಾಗಿ ಹೊಸಕೋಟೆ ತಾಲೂಕವರು ಕಾಂಗ್ರೆಸ್ ಪಕ್ಷದ ರಕ್ಷಾರಾಮಯ್ಯ ಕೈಗುರುತಕ್ಕೆ ಮತ ನೀಡಿ ಅವ್ರನ್ನ ಜಯಶೀಲರನ್ನಾಗಿ ಮಾಡಬೇಕು ಅಂತೇಳಿ ತಮ್ಮಲ್ಲಿ ವಿನಂತಿ ಮಾಡ್ತಾ ಇದ್ದೀನಿ.